ಸರ್ ನಮಸ್ಕಾರ. ಸರ್ ನನ್ನ ಹೆಸರು ಮಂದೀಪ್ ಅಂತ. ನಾನು ಇವತ್ತು ಫೈರ್ ಎಕ್ಸ್ಟಿಂಗ್ವಿಷರ್ ಡೆಮೋಸ್ಟ್ರೇಷನ್ಗೆ ಬಂದಿದ್ದೀನಿ. ಇದು ಫೈರ್ ಎಕ್ಸ್ಟಿಂಗ್ವಿಷರ್ ಯಾವ ಥರ ಯೂಸ್ ಮಾಡಬೇಕು, ಯಾವಾಗ ಯೂಸ್ ಮಾಡಬೇಕು ಸರ್, ಈ ಕಡೆ ನೋಡಿರಿ ಸರ್, ಯಾವ ಥರ ಯೂಸ್ ಮಾಡಬೇಕು, ಯಾವಾಗ ಯೂಸ್ ಮಾಡಬೇಕು ಅದೆಲ್ಲ ಹೇಳ್ಕೊಡ್ತೀನಿ ಸರ್. ಇದು ನಾರ್ಮಲ್ ಫೈರ್ ಎಕ್ಸ್ಟಿಂಗ್ವಿಷರ್, ಮಲ್ಟಿಪರ್ಪಸ್ ಫೈರ್ ಎಕ್ಸ್ಟಿಂಗ್ವಿಷರ್. ನೀವು ಎಲ್ಲ ಕಡೆ ಇದು ನೋಡಿರ್ತೀರ, ಬಟ್ ಇದು ಯಾವ ಥರ ಯೂಸ್ ಮಾಡಬೇಕು ನಮಗೆ ಕೆಲವೊಂದು ಜನಕ್ಕೆ ಅದು ಗೊತ್ತಿರಲ್ಲ. ಸೊ ನಾವು ಜಸ್ಟ್ ಡೆಕೋರೇಷನ್ ಐಟಮ್ ಥರ ಅನ್ಕೊಂಡಿರ್ತೀವಿ, ಕರೆಕ್ಟ್ನಾ? ಸೊ ಇವತ್ತು ನಾನು ಎಲ್ಲ ಹೇಳ್ಕೊಡ್ತೀನಿ, ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ ಸರ್. ಓಕೆ, ಸೊ ಇದು ಫೈರ್ ಎಕ್ಸ್ಟಿಂಗ್ವಿಷರ್ ನಮ್ಮ ಹತ್ರ ಇದ್ದರೆ ಅದರಿಂದ ಏನು ಬೆನಿಫಿಟ್ಸ್ ಇದೆ ಅದು ಹೇಳ್ಕೊಡ್ತೀನಿ. ಇವಾಗ ಸಪೋಸ್ ನಿಮ್ಮ ಆಫೀಸಲ್ಲಿ 2 ಫೈರ್ ಎಕ್ಸ್ಟಿಂಗ್ವಿಷರ್ ಇದೆ. ಏನಾದರೆ ಇಮರ್ಜೆನ್ಸಿಗೆ ಅದು ಫೈರ್ ಆಗಿದರೆ ಫೈರ್ ಎಲ್ಲಿ ಆಗುತ್ತೆ, ಯಾವಾಗ ಆಗುತ್ತೆ ನಾವು ಸ್ಪೆಸಿಫೈ ಮಾಡೋಕ್ಕಾಗಲ್ಲ. ಕಂಪ್ಯೂಟರಲ್ಲಿ ಆಗ್ಬೋದು, ಕಿಚನ್ ಒಳಗೆ ಆಗ್ಬೋದು, ಫೋನ್ ಚಾರ್ಜಿಂಗ್ ಇಟ್ಟಿರ್ತೀವಿ ಆವಾಗ ಆಗ್ಬೋದು. ಅದು ಆ ಟೈಮ್ಗೆ ನಾವು ಇದು ಹೆಂಗೆ ಆಪ್ರೇಟ್ ಮಾಡಬೇಕು ಅದು ಹೇಳ್ಕೊಡ್ತೀನಿ. ಇನ್ ಕೇಸ್ ಆಫ್ ಚಿಕ್ಕ ಫೈರ್ ಆಗಿದ್ದರೆ ನಾವು ಅದೇ ಟೈಮ್ಗೆ ಆಪ್ರೇಟ್ ಮಾಡಿದರೆ ಅದು ಆ ಫೈರ್ ಅಲ್ಲಿಗೆ ಆಫ್ ಆಗುತ್ತೆ. ಸಪೋಸ್ ಅದು 2 ಮಿನಿಟ್ಸ್ ಬಿಟ್ಟು ನಾವು ಸಿಲಿಂಡರ್ ಇಲ್ಲ ಅಂದರೆ ನಾವು ಬೇರೆ ಆಪ್ಷನ್ ಏನಾದರೆ ಚೆಕ್ ಮಾಡಿದರೆ ಅಷ್ಟೊಳಗೆ ಅದು ಚಿಕ್ಕ ಫೈರ್ ದೊಡ್ಡ ಫೈರ್ ಆಗುತ್ತೆ. ಹಾಗಾಗಿ ನಮ್ಮ ಹತ್ರ ಸಿಲಿಂಡರ್ ಇದ್ದರೆ ನಾವು ಅಲ್ಲಿಗೆ ಸ್ಟಾಪ್ ಮಾಡ್ಬೋದು. ಓಕೆ, ಆಮೇಲೆ ಫೈರ್ ಕ್ಲಾಸ್ ಹೇಳ್ಕೊಡ್ತೀನಿ. ಈ ಸಿಲಿಂಡರ್ ABC ಟೈಪ್ ಸಿಲಿಂಡರ್ ಒಳಗೆ ಭಾಳ ಟೈಪ್ಸ್ ಬರುತ್ತೆ, ಒಂದು 3-4 ಥರ ಬರುತ್ತೆ. ಇದು ಪೌಡರ್ ಬೇಸ್ಡ್ ಸಿಲಿಂಡರ್, A ಟೈಪ್, B ಟೈಪ್, C ಟೈಪ್. ABC ಅಂದರೆ ಒಂದು ಫುಲ್ ಫಾರ್ಮ್ ಇರುತ್ತೆ ಸರ್. A ಕ್ಲಾಸ್ ಫೈರ್, B ಕ್ಲಾಸ್ ಫೈರ್, C ಕ್ಲಾಸ್ ಫೈರ್. A ಕ್ಲಾಸ್ ಫೈರ್ ಒಳಗೆ ವುಡ್, ಕ್ಲಾತ್, ಪ್ಲಾಸ್ಟಿಕ್ ಅದು ಎಲ್ಲ ಬರ್ತೈತೆ, ಕಾಟನ್. B ಕ್ಲಾಸ್ ಫೈರ್ ಒಳಗೆ ಗ್ಯಾಸ್, ಪೆಟ್ರೋಲ್, ಡೀಸೆಲ್ ಅದು ಲಿಕ್ವಿಡ್ ಐಟಮ್ಸ್ ಬರುತ್ತೆ. C ಕ್ಲಾಸ್ ಫೈರಲ್ಲಿ ಎಲೆಕ್ಟ್ರಿಕಲ್ ಐಟಮ್ಸ್ ಆ್ಯಂಡ್ ಅಪ್ಲಿಯನ್ಸ್ ಲೈಕ್ ಕಂಪ್ಯೂಟರ್, ಫ್ರಿಜ್, ಎನಿ ಟೈಪ್ಸ್. ಓಕೆ, ಸೊ ಇದು ನಾವು ಯಾವ ಥರ ಚೆಕ್ ಮಾಡಬೇಕು ಅದು ಇನ್ ಕೇಸ್ ಆಫ್ ಫೈರ್ ಯಾವ ಥರ ಚೆಕ್ ಮಾಡಬೇಕು ಅದು ಹೇಳ್ಕೊಡ್ತೀನಿ. ಸಿಲಿಂಡರ್ ಮೇಲೆ ಎಲ್ಲ ಸಿಲಿಂಡರ್ಸ್ ಮೇಲೆ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ, ಇದರಲ್ಲಿ ನೀವು ನೋಡ್ಬೋದು. ಸೇಮ್ ಅದೇ ಇದರಲ್ಲಿ ಏನಿದೆ. ಓಕೆ, ಬಟ್ ಇನ್ ಕೇಸ್ ಆಫ್ ಫೈರ್ ನಮ್ಮ ಹತ್ರ ಅಷ್ಟು ಟೈಮ್ ಇರಲ್ಲ, ನಾವು ರೀಡ್ ಮಾಡಿ ಮತ್ತೆ ಆಪ್ರೇಟ್ ಮಾಡಬೇಕು. ಅಷ್ಟೊಳಗೆ ಫೈರ್ ಎಲ್ಲ ಜಾಸ್ತಿ ಆಗಿರುತ್ತೆ. ಸೊ ನಾನು ಹೇಳ್ಕೊಡ್ತೀನಿ ಯಾವ ಥರ ಇದು ಆಪ್ರೇಟ್ ಮಾಡಬೇಕು ಅಂತ. ಯೂಸ್ ಮಾಡೋಕ್ಕಿಂತ ಮುಂಚೆ ನೀವು ಇದು ಗೇಜ್ ನೋಡಬೇಕು ಸರ್. ಗೇಜ್ ಗ್ರೀನಲ್ಲಿ ಇರಬೇಕು. ಇದು ರೆಡ್ ಕಡೆ ಇದ್ರೆ ಮೀನ್ಸ್ ಸರ್ವಿಸ್ ಆರ್ ರಿಪ್ಲೇಸ್ಮೆಂಟ್, ರೆಡ್ ಕಡೆ ಇದ್ರೆ ಮಾತ್ರ. ಈ ಕಡೆ ರೆಡ್ ಕಡೆ ಇದ್ರೆ ಅದು ಓವರ್ ಪ್ರೆಷರ್ ಇದೆ, ಅವಾಗಲೂ ಮತ್ತೆ ಸರ್ವಿಸ್ ಮಾಡಿಸ್ಬೇಕು. ಓಕೆ, ಗ್ರೀನಲ್ಲಿ ಇದ್ರೆ ಮೀನ್ಸ್ ರೆಡಿ ಟು ಯೂಸ್ ಮಾಡಬೇಕಾದ್ರೆ ಇನ್ ಕೇಸ್ ಆಫ್ ಫೈರ್ ಹ್ಯಾಂಗ್ ಇರುತ್ತೆ, ಹ್ಯಾಂಗಿಂದ ನಾವು ಅದು ತೆಗಿಬೇಕು. ಸೆಕೆಂಡ್ ಇದು ಪಿನ್ ಇದೆನಾ ಸರ್, ನಿಮಗೆ ಸ್ವಲ್ಪ ಜೋರಾಗಿ ಮಾಡಿದ್ರೆ ಕಟ್ ಆಗುತ್ತೆ. ಓಕೆ, ಟೈಪ್ ಕಟ್ ಆಗುತ್ತೆ. ಟೈಪ್ ಕಟ್ ಆಗಿದ್ಮೇಲೆ ಇದು ತೆಗಿಬೇಕು. ಮತ್ತು ಫೈರ್ ಎಲ್ಲಿ ಆಗಿದೆ ಫೈರ್ ಟಾರ್ಗೆಟ್ ಮಾಡಿ, ಫೈರ್ ಬೇಸ್ಮೆಂಟಲ್ಲಿ ಕೆಳಗೆ, ನಾಟ್ ಫ್ಲೇಮ್ ಮೇಲ್ಗಡೆ ಮಾಡಿದ್ರೆ ಅದು ಆಫ್ ಆಗಲ್ಲ. ಫೈರ್ ಎಲ್ಲಿ ಆಗಿದೆ ಅದು ಒಂದು 4 to 6 ಫೀಟ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅಲ್ಲಿಗೆ ಬೇಸ್ಮೆಂಟಲ್ಲಿ ಸ್ಪ್ರೇ ಮಾಡಬೇಕು. ಸ್ಪ್ರೇ ಮಾಡಿ ಮತ್ತು ಸ್ವಲ್ಪ ಸ್ವೀಪಿಂಗ್ ಮಾಡಬೇಕು. ಓಕೆ, ಈ ಥರ ರೈಟ್ ಲೆಫ್ಟ್ ಆ ಥರ ಮಾಡಬೇಕು. ಒಂದೇ ಕಡೆ ಮಾಡಿದ್ರೆ ಅದು ಒಂದೇ ಕಡೆ ಇದು ಆಫ್ ಆಗಲ್ಲ, ಸ್ವಲ್ಪ ಏರಿಯಾ ಎಲ್ಲಿ ಇರುತ್ತೆ ಆ ಥರ ಮಾಡಬೇಕು ಸರ್. ಓಕೆ, ಆಮೇಲೆ ಇದಕ್ಕೆ ಯೂಸ್ ಮಾಡೋಕ್ಕೆ ಒಂದು ಟೆಕ್ನಿಕ್ ಇದೆ, PASS, ಪಾಸ್ ಅಂದರೆ ಇಲ್ಲಿ PASS, ಪಾಸ್ ಅಂದರೆ ಪುಲ್ ದ ಪಿನ್ ಆ್ಯಂಡ್ ಏಮ್ ಟು ಫೈರ್ ಎಲ್ಲಿ ಆಗಿದೆ ಅದು ಏನು ಮಾಡಬೇಕು. ಆ್ಯಂಡ್ ಥರ್ಡ್ ಅಂದರೆ ಸ್ಕ್ವೀಸ್ ದ ವಾಲ್ ಪ್ರೆಸ್ ಮಾಡಬೇಕು. ಮತ್ತು ಅಗೇನ್ ಎಸ್ ಮೀನ್ಸ್ ಸ್ವೈಪ್ ಆ್ಯಂಡ್ ಲೈಕ್ ಹಿಂದೆ ಮುಂದೆ ರೈಟ್ ಲೆಫ್ಟ್ ಆ ಥರ ಮಾಡಬೇಕು ಫೈರ್ ಬೇಸ್ಮೆಂಟ್ ಮೇಲೆ. ಓಕೆ, ಸೊ ಏನಿ ಡೌಟ್ ಸರ್? ಇವಾಗ ಗೊತ್ತಾಯ್ತು ಸರ್. ಯಾವುದೇ ರೀತಿಯ ಫೈರ್ ಆದ್ರೂ ಡೈರೆಕ್ಟ್ ಆಗಿ ಪುಷ್ ಮಾಡ್ಬೋದು. ABC ಅಂತಲ್ವಾ, ಅದು ಡಿಫ್ರೆಂಟ್ ಫೈರಿಗೆ ಇಲ್ಲ ಡೈರೆಕ್ಟ್ ಆಗಿ ಸರ್. ಈ ಸಿಲಿಂಡರ್ ಮಲ್ಟಿಪರ್ಪಸ್ ಫೈರ್ ಸರ್. ಎನಿ ಟೈಪ್ಸ್ ಆಫ್ ಫೈರ್ ಯು ಕ್ಯಾನ್ ಪುಟ್ ಔಟ್ ಫ್ರಮ್ ದಿಸ್ ಸಿಲಿಂಡರ್. ಓಕೆ, ಎನಿ ಟೈಪ್ಸ್. ಮತ್ತು ಅದು ಬಿಟ್ಟರೆ ಬೇರೆ ಟೈಪ್ಸ್ ಎಲ್ಲ ಬರುತ್ತೆ. CO2 ಟೈಪ್, ಅದು ಎಲೆಕ್ಟ್ರಿಕಲ್ ರೂಮ್ಗೆ ಮಾತ್ರ. CO2 ಟೈಪ್, ವಾಟರ್ ಫೋಮ್ ಟೈಪ್ ಬರುತ್ತೆ. ಬಟ್ ಇದು ABC ಟೈಪ್ ಮೀನ್ಸ್ ಅದು ಆಲ್ ಟೈಪ್ಸ್ ಆಫ್ ಫೈರ್, ಎನಿ ಟೈಪ್ಸ್ ಆಫ್. ಓಕೆ, ಅದು ಆಮೇಲೆ ಇನ್ನೊಂದು ಹೇಳ್ಕೊಡ್ತೀನಿ ಸರ್. ಇದು ನಮ್ಮ ಹೊಸ ಮಾಡೆಲ್ ಸಿಲಿಂಡರ್ ಮತ್ತು ಬೇರೆ ಬ್ರ್ಯಾಂಡ್ ಸೀಸ್ ಫೈರ್ ಒಳಗೆ ಇದೇ ಥರ ಬರುತ್ತೆ. ಇದು ಸ್ವಲ್ಪ ಡಿಫ್ರೆಂಟ್ ಇದೆ. ಇದು ನಮ್ಮ ಹತ್ರ ಇರೋದು ಈ ಥರ ವಾಲ್ ಇದೆ, ನಿಮ್ಮ ಹತ್ರ ಇರೋದು ಈ ಥರ ಇದೆ. ಸೊ ನಾನು ಹೇಳಿಕೊಟ್ಟಿದ್ದೀನಿ, ಅದು ಇದರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ. ಇದರ ಬಗ್ಗೆ ಒಂದು ಸ್ವಲ್ಪ ಹೇಳ್ಕೊಡ್ತೀನಿ ಸರ್. ಓಕೆ ಸರ್, ಇದು ಅದಕ್ಕಿಂತ ಈಸಿ ಐತಿ. ಅದರಲ್ಲಿ 4 ಸ್ಟೆಪ್ ಇದೆ, ಇದರಲ್ಲಿ 3 ಸ್ಟೆಪ್ನೇ ಅದು ಕೊಟ್ಟಿದ್ದಾರೆ. ಓಕೆ,
ಜಸ್ಟ್ ಇದು ಪಿನ್ ಗೇಜ್ ನೋಡಬೇಕು. ಇದು ಎಲ್ಲೋ ಟೈಪ್ ಸ್ವಲ್ಪ ಪುಲ್ ಮಾಡಿದರೆ ಕಟ್ ಆಗುತ್ತೆ, ಮತ್ತು ಜಸ್ಟ್ ಪ್ರೆಸ್ಸಿಂಗ್ ಮಾಡಬೇಕು. ಪ್ರೆಸ್ ಮಾಡಿದ್ರೆ ಮುಗಿಯುತ್ತೆ. ಅದರಲ್ಲಿ ಸ್ವಲ್ಪ ಒಂದು ಸ್ಟೆಪ್ ಲಾಂಗ್ ಪ್ರೆಸಸ್ ಇದೆ. ಇದು ಒಂದು ಶಾರ್ಟ್ ಕಟ್ ಇದೆ. ಇದು ಪುಲ್ ಮಾಡಬೇಕು ಮತ್ತು ಹಿಂಗೆ ಟಾರ್ಗೆಟ್ ಮಾಡಿ ಅದು ಪ್ರೆಸ್ ಮಾಡಬೇಕು ಸರ್. ಓಕೆ, ಹಿಂಗಿದೆ ಸರ್. ಸರ್ ಎಲ್ಲ ಕ್ಲಿಯರಾಗಿ ಹೇಳ್ಕೊಟ್ಟಿದ್ದೀನಿ. ಏನಾದರೆ ಡೌಟ್ಸ್ ಇದ್ದರೆ ನಿಮಗೆ ಸಿಲಿಂಡರ್ ಬಗ್ಗೆ ನೀವು ಕೇಳ್ಬೋದು ಸರ್, ಯಾವ ಥರ ಯೂಸ್ ಮಾಡಬೇಕು ಅಂತ. ಏನಾದರೆ ಡೌಟ್ ಇದ್ದರೆ ಕೇಳಿರಿ ಸರ್. ಎಲ್ಲ ಕ್ಲಿಯರ್ ಸರ್. ಓಕೆ ಥ್ಯಾಂಕ್ ಯು ಸರ್. ನೀವು ಸರ್. ಓಕೆ.